ಇವತ್ತು ನನ್ನ ಮೊದಲನೇ ಬೈಕ್ ರೈಡ್ ಶ್ರೀ ಆದಿಚುಂಚನಗಿರಿ ನೋಡ್ಬೋದು. ಹಾಸನ ಹೈವೇಯಿಂದ ಆದಿಚುಂಚನಗಿರಿಗೆ ರೈಡ್ ತೊಗೊಳ್ತಾಯಿದ್ದೀನಿ. ಅಲ್ಲಿ ಹತ್ರ ಬಂದಮೇಲೆ ನಾನು ವೀಡಿಯೋ ಮಾಡಿರ್ಬೋದು. ಸ್ಟಾರ್ಟಿಂಗ್ ಆರ್ಚಲ್ಲೇ ನೀವು ನೋಡ್ಬೋದು ಶ್ರೀ ಬಾಲಗಂಗಾಧರನಾಥ ಸ್ವಾಮಿಯವರ ಫೋಟೋ ಮತ್ತು ನಿರ್ಮಲಾನಂದ ಸ್ವಾಮೀಜಿಯವರ ಫೋಟೋ ಎಂಟ್ರೆನ್ಸಲ್ಲೇ ಸ್ಟಾರ್ಟಿಂಗು ನೋಡ್ಬೋದು. ಓಕೆ, ನಾನು ಬೆಳಗ್ಗೆ ಸುಮಾರು ಬೆಂಗಳೂರು ಬಿಟ್ಟಿದ್ದು 4 ಗಂಟೆಗೆ. ರೀಚ್ ಆಗೋಷ್ಟೊತ್ತಿಗೆ ಆದಿಚುಂಚನಗಿರಿಗೆ 6:30 ಆಗಿತ್ತು. 2 ಅವರ್ವರೆಗೆ ರೀಚ್ ಆಗಿದ್ದೀನಿ. ಏನೋ ಒಂಥರ ಖುಷಿ, ದೇವಸ್ಥಾನಕ್ಕೆ ಬರ್ತಾಯಿದ್ದೀನಿ ಅಂದರೆ ಏನೋ ಒಂಥರ ಖುಷಿ. ನೋಡ್ಬೋದು ಎಂಟ್ರೆನ್ಸ್ ಇದು, ಆರ್ಚ್ ಕಾಣ್ತಾ ಇದೆಯಲ್ಲ. ಇದು ಡಿಸ್ಟಿಕ್ ಬಂದು ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು. ಬೆಂಗಳೂರಿನಿಂದ ಸುಮಾರು 120 ಕಿಲೋಮೀಟ್ರ್ ಆಗುತ್ತೆ ಆದಿಚುಂಚನಗಿರಿಗೆ. ರೋಡ್ ಚೆನ್ನಾಗಿದೆ, ಹೈವೇ ಹಾಸನ ಹೈವೇ ಚೆನ್ನಾಗಿದೆ ರೋಡ್ ಮಾತ್ರ. ನಾನು ತುಂಬ ಸ್ಲೋಗೆ ಬಂದೆ, ಒಂದು 50-60 ಸ್ಪೀಡಲ್ಲೇ ಬಂದೆ. ನೋಡ್ಬೋದು ಎಂಟ್ರೆನ್ಸ್ ಆಗಿದ್ದೀನಿ ಒಳಗಡೆ. ಆದಿಚುಂಚನಗಿರಿ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗ್ತಾಯಿದ್ದೀನಿ. ಈ ಕಡೆ ಕಲ್ಯಾಣಿ ಇದೆ, ಲೆಫ್ಟ್ ಸೈಡೆಲ್ಲ ಕಲ್ಯಾಣಿ ಇದೆ. ಜನ ಕಮ್ಮಿ, ನಾನು ಬೆಳಗ್ಗೆ ಬೇಗ ಬಂದಲ್ಲ, ಜನ ತುಂಬ ಕಮ್ಮಿ ಇದ್ದಾರೆ. ಅಂಗಡಿಗಳು ಯಾವುವು ಓಪನ್ ಇರಲಿಲ್ಲ ನಾನು ಬಂದಾಗ. ನೋಡೋದು ತುಂಬ ಚೆನ್ನಾಗಿದೆ ಮಾತ್ರ ದೇವಸ್ಥಾನ. ಶ್ರೀ ಕಾಲಭೈರೇಶ್ವರ ಸ್ವಾಮಿ ನೆಲೆಸಿರುವಂತಹ ಜಾಗ. ಎಂಟ್ರಿ ಯಾವುದೋ ದೇವಸ್ಥಾನ ಹತ್ರ ಫುಲ್ಲು ನೋಡಿ. ಈ ಕಡೆ ಎಲ್ಲ ಕಲ್ಯಾಣಿ ಇದೆ ಏನೋ. ಅಂಗಡಿಗಳು ಯಾವುವು ಓಪನ್ ಇರಲ್ಲ ನೋಡ್ಬೋದು. ಇವಾಗ ನೀವು ಅಂಗಡಿಗಳು ಯಾವುದು ಓಪನೇ ಇರಲ್ಲ, ಜನನೇ ಇರಲ್ಲ. ಆ್ಯಕ್ಚುಲಿ ಬೆಳಗ್ಗೆ ನಾನು 6:30 ಬಂದಿದ್ದು, ಜನನೇ ಇಲ್ಲ ಯಾರೂ. ಅಲ್ಲೊಬ್ರು ಇಲ್ಲೊಬ್ರು. ಇವಾಗ ನೋಡ್ಬೋದು ತೇರು ಕಾಣುತ್ತೆ ನಿಮಗೆ, ಶ್ರೀ ಕಾಲಭೈರೇಶ್ವರ ಸ್ವಾಮಿಯ ತೇರು ನೋಡ್ತಾ ಇರ್ಬೋದು. ಓಕೆನಾ, ತೇರು ನೋಡಿ. ಜನ ಯಾರೂ ಇಲ್ಲ. ಅಲ್ಲೊಬ್ರು ನೋಡಿ, ಯಾರೋ ಒಬ್ರು ಎದುರುಗಡೆ ನಡ್ಕೊಂಬರ್ತಾ ಇದ್ದಾರೆ. ಆಲ್ರೆಡಿ ಮೆಟ್ಲ ಮೇಲೆ ನಾವು 4 ಜನ ಹತ್ತೋಗಿದ್ದಾರೆ ಅರ್ಧಕ್ಕೆ. ನೋಡ್ಬೋದು. ಈಗ ಗಾಡಿ ಸೈಡ್ಗೆ ಹಾಕಿ ನಿಮ್ಗೆ ತೋರಿಸ್ತೀನಿ. ಹೌದು, ಎಂಟ್ರೆನ್ಸ್ ಎಷ್ಟು ಸಖತ್ತಾಗಿದೆ ಗೊತ್ತಾ, ಬೆಳಗಿನ ಜಾವ ನೋಡೋಕ್ಕೆ. ನೋಡ್ಬೋದು ಮೆಟ್ಲು ಹತ್ತೋಗಿ ಒಂಥರ ಖುಷಿ. ಅದೇ ನಂಗೆ ಹತ್ತೋಗಿಲ್ಲ, ನಂಗೆ ಗಾಡಿ ಮೇಲ್ಗಡೆ ಪಾರ್ಕಿಂಗ್ ಇದೆ, ಮೇಲ್ಗಡೆನೇ ತೊಗೊಂಡೋದೆ ಗಾಡಿ. ಓಕೆನಾ, ನೋಡ್ಬೋದು. ಯಾರೆಲ್ಲ ಬಂದಿದ್ದೀರಿ ಅವರೆಲ್ಲ ಲೈಕ್ ಮಾಡಿ. ಶ್ರೀ ಕಾಲಭೈರೇಶ್ವರ ಸ್ವಾಮಿ ಯಾರಿಗೆ ಮನೆ ದೇವರಾಗಿದ್ದು ಅವರೆಲ್ಲ ಕಮೆಂಟ್ಸ್ ಮಾಡಿ. ಯಾರೆಲ್ಲ ಬಂದಿದ್ದಾರೆ ಅವರೆಲ್ಲ ಲೈಕ್ ಮಾಡಿ. ಈ ಬಸ್ಸು ವ್ಯವಸ್ಥೆ ಕೂಡ ಇದೆ. ಬಸ್ ಸ್ಟ್ಯಾಂಡ್ ಕೂಡ ತೋರಿಸ್ತೀನಿ ನನಗೆ. ಈ ಬಸ್ ವ್ಯವಸ್ಥೆ ಕೂಡ ಇದೆ, ಬಸ್ಸಲ್ಲೂ ಬರ್ಬೋದು. ಡೈರೆಕ್ಟ್ ದೇವಸ್ಥಾನ ಹತ್ರನೇ ಬರುತ್ತೆ. ನೋಡ್ಬೋದು ಬಸ್ ಸ್ಟ್ಯಾಂಡ್ ಇದು. ಗಾಡಿ ಮೇಲ್ಗಡೆ ತೊಗೊಂಡೋಗ್ತಾಯಿದ್ದೀನಿ ಪಾರ್ಕಿಂಗ್ಗೆ. ಎಲ್ಲೋ ಪಾರ್ಕಿಂಗ್ ಚಾರ್ಜಸ್ ತೊಗೊಳ್ತಾರೆ ಅಂದ್ಕೊಂಡೆ, ಆದರೆ ಯಾರೂ ತಗೊಂಡಿಲ್ಲ. 4 ವೀಲರ್ಗೆ ಚಾರ್ಜಸ್ ಇದೆ, ಆದರೆ 2 ವೀಲರ್ಗಿಲ್ಲ. ನೋಡ್ಬೋದು. ಯಾರೆಲ್ಲ ಬೆಟ್ಟಕ್ಕೆ ಯಾರೆಲ್ಲ ಹತ್ತಿದ್ದೀರಾ ಅವರೆಲ್ಲ ಲೈಕ್ ಮಾಡಿ. ನಾನು ಈ ಸರ್ ಬಂದಾಗ ಹತ್ತಿಲ್ಲ ಬೆಟ್ಟಕ್ಕೆ. ನಾನು ಲಾಸ್ಟ್ ಟೈಮ್ ಎಲ್ಲ ಫ್ರೆಂಡ್ಸ್ ಜೊತೆ ಬಂದಾಗೆಲ್ಲ ಬೆಟ್ಟಕ್ಕೆ ಹತ್ತಿದ್ದೆ. ಈ ಸರ್ ನಾನು ಬೆಟ್ಟಕ್ಕೆ ಹತ್ತಿಲ್ಲ ಮೇಲ್ಗಡೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಬೆಳಗಿನ ಜಾವ ಬರೋಕ್ಕೆ. ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಬೆಳಗ್ಗೆ ಬಂದು ನೋಡೋಕ್ಕೆ. ಸೂರ್ಯ ಬಿಡೋ ಟೈಮಲ್ಲಿ ಇನ್ನೂ ಸಕ್ಕತ್ತಾಗಿರುತ್ತೆ ನೋಡೋಕ್ಕೆ ಮಾತ್ರ.
ಯಾರೂ ಜನ ಇಲ್ಲ. ಯಾರೋ ಒಬ್ಬರು ಇಬ್ಬರು ಬೆಳಗ್ಗೆ ಬೇಗ ಬಂದಿದ್ದಾರೆ ನಂತರನೇ. ಈ ಗಾಡಿ ಪಾರ್ಕಿಂಗ್ ಹಾಕ್ಬಿಟ್ಟು ಎಂಟ್ರಿ ಆಗನ ದೇವಸ್ಥಾನ ಒಳಗಡೆ. ಇವಾಗ ನೋಡಿ ಇನ್ನೂ ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ, ಇನ್ನೂ ಕೆಲಸ ನಡೀತಾ, ತುಂಬ ಕೆಲಸ ನಡೀತಾ ಇದೆ ನೋಡ್ಬೋದು. ಓಕೆ, ಇವಾಗ ನಾ ಕೆಳಗಡೆಯಿಂದ ನಿಮಗೆ ವಿಡಿಯೋ ತೋರಿಸಿದ್ನಲ್ಲ, ಇವಾಗ ನೋಡಿ ಮೇಲ್ಗಡೆಯಿಂದ ಯಾವ ಥರ ಕಾಣುತ್ತೆ, ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋಕ್ಕೆ. ಇನ್ನು ನೋಡಿ ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ ನಾನು ನಿಮಗೆ, ನೋಡ್ಬೋದು. ಸೂರ್ಯ ಉಡೋ ಟೈಮಲ್ಲಿ ನೋಡಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ನಾ ಹೇಳೋಕ್ಕಿಂತ ನೀವೇ ಬಂದು ನೋಡಿದ್ರೆ ನೋಡ್ಬೋದು ಎಷ್ಟು ವಿಶಾಲವಾಗಿದೆ ದೇವಸ್ಥಾನ. ಆದಿಚುಂಚನಗಿರಿ ಶ್ರೀ ಕಾಲಭೈರೇಶ್ವರ ಸ್ವಾಮಿ ನೆಲೆಸಿರುವಂತಹ ಜಾಗ. ಇಲ್ಲಿನ ಮಠಗಳು ಕೂಡ ಇದೆ. ಈ ಮಠಗಳ ಮುಂದೆ ವಿದ್ಯಾರ್ಥಿಗಳಿಗೆ ಪೂಜೆ, ಕೃಷ್ಣ ಪೂಜೆ ನೋಡ್ಬೋದು. ವಿದ್ಯಾರ್ಥಿಗಳು ಇದ್ದಾರೆ, ಅಷ್ಟೆಲ್ಲ ಪೂಜೆ ಮಾಡ್ಕೊಳ್ತಾರೆ ನೋಡ್ಬೋದು. ನೋಡೋಕ್ಕೆ ಒಂಥರ ಖುಷಿ, ಬೇಗ ಬಂದರೆ ನನಗಂತೂ ತುಂಬ ಖುಷಿಯಪ್ಪ. ನಾನು ಇಷ್ಟು ಬೇಗ ಬಂದಿದ್ದು ನಿಜವಾಗ್ಲೂ ನಮ್ಮ ಮನೆ ದೇವರಿದೆ ಶ್ರೀ ಕಾಲಭೈರೇಶ್ವರ ಸ್ವಾಮಿ. ನಾನು ಬೇಗ ಬಂದಿದ್ದು ಇದೇ ಫಸ್ಟ್ ಟೈಮ್. ಓಕೆ, ನಾನು ಬರ್ತಿದ್ದು ಮ್ಯಾಕ್ಸಿಮಮ್ ಇಲ್ಲ 8 ಗಂಟೆ 8:30 9 ಗಂಟೆ ಅಂದರೆ ಸಂಡೇ ಬರ್ತಿದ್ದೆ. ಸಂಡೇ ತುಂಬ ಜನ ಇರ್ತಿದ್ರು. ಓಕೆ, ಸಂಡೇ ತುಂಬ ಜನ ಇರ್ತಿದ್ರು. ಆದರೆ ಇವಾಗ ಜನನೂ ಕಮ್ಮಿ, ಎಷ್ಟು ವಿಶಾಲವಾಗಿದೆ ಗೊತ್ತಾ, ಎಷ್ಟೊತ್ತು ಬೇಕಾದ್ರೂ ನೋಡೋದು. ಇವಾಗ ನೋಡೋದು ಕಾಲಭೈರೇಶ್ವರ ಸ್ವಾಮಿ ಎದುರುಗಡೆ ಪೂಜೆ ನಡೀತಿದೆ. ಮಕ್ಕಳು ವಿದ್ಯಾರ್ಥಿಗಳಿದು, ಮಠದಲ್ಲಿ ಇರುವಂತಹ ವಿದ್ಯಾರ್ಥಿಗಳು. ಶ್ರೀ ಕಾಲಭೈರೇಶ್ವರ ಸ್ವಾಮಿ ವಾಹನ ಶ್ವಾನ ನೋಡ್ಬೋದು. ದೇವರ ಎದುರುಗಡೆ ಇದೆ, ಈಗ ಅದಕ್ಕೂ ಕೂಡ ಪೂಜೆ ಮಾಡ್ತಿದ್ದಾರೆ. ಶ್ರೀ ಕಾಲಭೈರೇಶ್ವರ ಸ್ವಾಮಿಗೆ ಮಂಗಳಾರತಿ ನಡೀತಾ ಇದೆ. ಇವಾಗ ಹೊರಗಡೆ ಬಂದೆ ನೋಡ್ಬೋದು. ಈಗ ಮೆಟ್ಲು ಹತ್ತೋಬೇಕು ಮೇಲ್ಗಡೆ. ಶ್ರೀ ಗಂಗಾಧರೇಶ್ವರ ಗುಡಿಗೆ ಹೋಗ್ಬೇಕು ಅಂದರೆ ಮೇಲ್ಗಡೆ ಮೆಟ್ಲು ಹತ್ತೋಬೇಕು. ನನಗೆ ಇಲ್ಲಿ ತುಂಬ ಇಷ್ಟ ಆಗಿದೆ ಏನು ಗೊತ್ತಾ, ಕಲ್ಲಲ್ಲಿ ಗಣಪತಿ ಕೆತ್ತಿದ್ದಾರೆ. ನಾನು ತುಂಬ ಇಷ್ಟ ಆಯ್ತು ಅದು ನೋಡಿ, ತುಂಬ ಇಷ್ಟ ಆಯ್ತು ನನಗೆ ಮಾತ್ರ. ನಿಮ್ಗೆ ಹೆಂಗೋ ಗೊತ್ತಿಲ್ಲ, ನನಗೆ ಮಾತ್ರ ತುಂಬ ಇಷ್ಟ ಆಯಿತು ನೋಡಿ. ಈಗ ಮೆಟ್ಲು ಹತ್ತೋಗಿ ತೋರಿಸಿ, ನಾನು ನಿಮಗೆ ಹತ್ರದಲ್ಲಿ ಹೋಗಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಾಣ್ತಾ ಇರ್ಬೋದು, ತೋರಿಸಿ ನೋಡಿ ನಾನು ನಿಮಗೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಕಲ್ಲಲ್ಲಿ. ನೋಡಿ ಮೆಟ್ಲು ಹತ್ತೋಗ್ಬೇಕು ಮೇಲ್ಗಡೆ. ಗಂಗಾಧರೇಶ್ವರ, ಗವಿಸಿದ್ದೇಶ್ವರ ಮೇಲ್ಗಡೆ ಮೆಟ್ಲು ಹತ್ತೋಗ್ಬೇಕು ಮೇಲ್ಗಡೆ. ಮೇಲ್ಗಡೆ ಹೋಗಿ ಬಸವೇಶ್ವರ ಸ್ವಾಮಿ ಹತ್ರ ವಿಡಿಯೋ ಮಾಡಿದ್ದೀನಿ. ಇವಾಗ ಬಸವೇಶ್ವರ ಸ್ವಾಮಿಗೆ ಹೂವಿನ ಅಲಂಕಾರ ಮಾಡ್ತಾಯಿದ್ದಾರೆ. ಹೂವಿನ ಅಲಂಕಾರ ಮಾಡ್ತಾರೆ. ಬೆಳಗ್ಗೆ ನಾನು ಬೇಗ ಬಂದಿದ್ದಲ್ಲ, ಅದು ಜನ ಇಲ್ಲ. ಇವಾಗ ಹೂವಿನ ಅಲಂಕಾರ ಮಾಡ್ತಾಯಿದ್ದಾರೆ. ಇವಾಗ ಗಂಗಾಧರೇಶ್ವರ ಗುಡಿಗೆ ಹೋಗ್ತೀನಿ ನೋಡ್ಬೋದು. ಈಗ ಇದು ಗಂಗಾಧರೇಶ್ವರ ಗುಡಿ. ಇವಾಗ ಮೇಲ್ಗಡೆ ಹೋಗ್ತೀನಿ ನಾನು, ಗವಿಸಿದ್ದೇಶ್ವರ ಮೇಲ್ಗಡೆ. ಗಂಗಾಧರೇಶ್ವರ ಸ್ವಾಮಿ ಮೇಲ್ಗಡೆ ಒಂದು ವಿಡಿಯೋ ಮಾಡ್ತೀನಿ. ವಿಡಿಯೋ ನೋಡ್ಬೋದು ನೀವು, ಎಷ್ಟು ವ್ಯೂ ಚೆನ್ನಾಗಿದೆ ಗೊತ್ತಾ ನೋಡೋಕ್ಕೆ. ನೋಡ್ಬೋದು ಈಗ ಸಂದಿಲಿ ಎಷ್ಟು ನಮ್ಮ ಮಂಡಿಗೆಲ್ಲ ಬಂದಿದ್ದೀನಿ, ಸಂದಿಲೆ ನೋಡ್ಬೋದು. ಈಗ ತೋರಿಸಿ ನೋಡಿ ನಿಮಗೆ, ಎಷ್ಟು ಚಿಕ್ಕದಾಗಿದೆ ಜಾಗ ಗೊತ್ತಾ. ಕೆಳಗಡೆ ಬುಕ್ಕೊಂಡು ಮಂಡಿಗೆಲ್ಲ ಬರಬೇಕು. ಇವಾಗ ನೋಡಿ ವಿಡಿಯೋ ಎಷ್ಟು ಚೆನ್ನಾಗಿದೆ ಗೊತ್ತಾ. ಆದರೆ ಬೇಗ ಬನ್ನಿ, ನಾನು ಹೇಳ್ತಾರೆ ಅಷ್ಟೇ. ನಾನು ಎಷ್ಟು ಬೇಗ ಬಂದ, ನೀವು ಹಂಗೆ ಬೇಗ ಬಂದರೆ ಇದೆಲ್ಲ ಯಾರು ಜನ ಇರಲ್ವಲ್ಲ, ಜಾಸ್ತಿ ಜನ. ಎಷ್ಟು ನಿಧಾನವಾಗಿ ಕಣ್ತುಂಬ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಪ್ಲೇಸ್ ಮಾತ್ರ. ಸ್ಟೆಪ್ ಮೇಲ್ಗಡೆ ಬಂದು ವೀಡಿಯೋ ಮಾಡಿದ್ದೀವಿ ನೋಡಿ, ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾವೆಷ್ಟು ಮೇಲ್ಗಡೆ ಹೋಗ್ತಾ ಇದ್ದೀವಿ ನೋಡಿ, ಅಷ್ಟೇ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ನೋಡೋಕ್ಕೆ. ನೋಡಿ ನಾನು ಸ್ಟೆಪ್ ಮೇಲ್ಗಡೆ ಹೋಗ್ತೀನಿ ಈಗ. ಅದೇ ನಾವು ಒಬ್ಬನೇ ಬಂದಿದ್ದೀನಿ, ಯಾರು ಫ್ರೆಂಡ್ಸ್ ಜೊತೆ ಬಂದಿಲ್ಲ, ನಾವು ಒಬ್ಬನೇ ಬಂದಿದ್ದು. ಆದರೆ ನೀವು ಯಾರು ಬಂದರೆ ಫ್ರೆಂಡ್ಸು ಫ್ಯಾಮಿಲಿ ಅವ್ರ ಜೊತೆ ಬನ್ನಿ, ಇನ್ನೂ ಚೆನ್ನಾಗಿರುತ್ತೆ. ಎಂಜಾಯ್ಮೆಂಟು ಕೂಡ ಚೆನ್ನಾಗಿರುತ್ತೆ. ನೋಡೋದು ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಿದೆ ಶ್ರೀ ಆದಿಚುಂಚನಗಿರಿ. ಅದೊಂದೇ ಅಂತಲ್ಲ, ನಿಮ್ಮ ಕಣ್ಣು ಇಲ್ಲಿ ಗಂಟೆ ಕಾಣುತ್ತೆ, ಅಲ್ಲಿ ಗಂಟೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಗೊತ್ತಾ ಪ್ಲೇಸ್ ಇದು. ನನಗೆ ಮಾತ್ರ ತುಂಬ ಇಷ್ಟ ಆಯಿತು.
ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಕೂಡ ಲೈಕ್ ಮಾಡಿ. ಈಗ ಮೇಲ್ಗಡೆ ಹೋಗೋಣ, ಗವಿಸಿದ್ದೇಶ್ವರ ಸ್ವಾಮಿ ಹತ್ರ. ನಾನು ಯಾವುದು ದೇವರು ಫೋಟೋ ವೀಡಿಯೋಸ್ ತೋರಿಸ್ತಲ್ಲ, ಓಕೆನಾ? ಯಾರು ಮಾಡಬೇಡಿ ಅಂತಾರೆ ಆದಿಚುಂಚನಗಿರಿ ದೇವಸ್ಥಾನದಲ್ಲಿ. ಅದೊಂದೇ ದೇವಸ್ಥಾನ ಅಂತಲ್ಲ, ಎಲ್ಲ ದೇವಸ್ಥಾನ ಅಷ್ಟೇ ಯಾರು ಫೋಟೋ ವೀಡಿಯೋ ಮಾಡಬಾರ್ದು ಅಂತಾರೆ, ಓಕೆ? ಅದಕ್ಕೆ ದೇವ್ರ ದರ್ಶನ ಅದು ತೋರಿಸಿಲ್ಲ ನಿಮಗೆ. ನೋಡಿದ್ರೆ ನಾನು ಕೆಳಗಡೆ ಇಳಿದು ಬಂದೆ. ಇಲ್ಲಿ ಅನ್ನದಾನ ಕೂಡ ನಡೀತದೆ, ಯಾರು ಮಿಸ್ ಮಾಡ್ದಂಗೆ ಪ್ರಸಾದ ತಿನ್ಕೊಂಡು ಹೋಗಿ, ಓಕೆನಾ? ಇಲ್ಲಿ ಅನ್ನದಾನ ಕೂಡ ನಡೀತದೆ, ಡೈಲಿ ಎವ್ರಿ ಡೇ ನಡೀತಾ ಇರುತ್ತೆ. ಓಕೆ, ನಾನು ಕೆಳಗಡೆ ಬಂದಮೇಲೆ ಈ ವಿಡಿಯೋ ಮಾಡಿರೋದು. ನನ್ನ ಫ್ರೆಂಡ್ಸ್ ಜೊತೆ ಬಂದರೆ ಇನ್ನೂ ಟಾಪಲ್ಲಿ ಏನು ಕಾಣ್ತೀವಿ ಅಲ್ಲಿ ಗಂಟು ಹತ್ತಬೇಕಂತ ಬಂದೆ, ಆದರೆ ಒಬ್ಬನೇ ಇದೆಲ್ಲ. ಬೆಳಗ್ಗೆ ಜನ ಬೇರೆ ಕಮ್ಮಿ ಇದ್ದರೆ ಯಾರೂ ಇರಲಿಲ್ಲ. ಆಮೇಲೆ ಇನ್ನೊಂದು ಎಕ್ಸೈಟ್ ಆಗಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಫಿಶ್ಗಳು ಇಟ್ಟಿದ್ದಾರೆ, ಸಕ್ಕತ್ತಾಗಿದೆ. ಮಕ್ಕಳು ನೋಡೋಕ್ಕೆ ಮಾತ್ರ ಇನ್ನೂ ಚೆನ್ನಾಗಿದೆ. ಜಸ್ಟ್ 5 ರೂಪಾಯಿ ಟಿಕೆಟು, ಜಸ್ಟ್ 5 ರೂಪಾಯಿ. ಒಂದ್ಸಲ ವಿಸಿಟ್ ಮಾಡಿ, ಸುಮ್ಮನೆ ಹೋಗಬೇಡಿ. ಇಲ್ಲಿ ಬಂದು ಒಂದ್ಸಲ ನೋಡ್ಬಿಟ್ಟು ಹೋಗಿ, ಚೆನ್ನಾಗಿ ಮಾಡಿದ್ದಾರೆ. ವೆರೈಟಿ ಫಿಶ್ಗಳು ಇಟ್ಟಿದ್ದಾರೆ. ತಿರ್ಗಿ ಪಾರಿವಾಳಗಳಿದೆ, ಲವ್ ಬರ್ಡ್ಸ್ ಇದೆ, ತಿರ್ಗಿ ಆಫ್ರಿಕನ್ ಪ್ಯಾರೆಟ್ ಇದೆ, ನೋಡ್ಬೋದು. ವೆರೈಟಿ ಫಿಶ್ ಇದೆ. ನಾನಂತೂ ನೋಡಿರಲ್ಲ, ನಾನು ಇವಾಗಲೇ ನೋಡಿದ್ದು. ಇದು ನಾನು ಒಂದು ಡಿಫ್ರೆಂಟ್ ಫಿಶ್ ನೋಡಿದ್ದು, ಒಂದೇ ಒಂದು ತೋರಿಸ್ತೀನಿ ನೋಡಿ. ಇದೆಲ್ಲ ತುಂಬ ಒಳ್ಳೆ ಮೊಸಳೆ ಥರ ಇದೆ. ಅದೇನು ಫಿಶ್ ಅಂತ ನನಗೆ ಗೊತ್ತಿಲ್ಲ, ಯಾರೋ ಗೊತ್ತಿದ್ರೆ ಕಮೆಂಟ್ಸ್ ಹಾಕ್ಬಿಡಿ ಅದೇನು ಹೆಸರು ಅಂತ. ಮೊಸಳೆ ಥರ ಇದೆ ನೋಡಿ ಈ ಫಿಶ್ಶು. ಅದು ನನಗಂತೂ ಗೊತ್ತಿಲ್ಲ ಇದು ಯಾವ ಫಿಶ್ ಅಂತ, ಯಾರ ಹೆಸರು ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ. ಓಕೆ, ಅದೆಲ್ಲ ಮುಗಿಸ್ಕೊಂಡು ನಾನು ಇವಾಗ ರಿಟರ್ನು ಹೊರಟೆ. ಸುಮಾರು ನಾನು 6:30ಗೆ ರೀಚ್ ಆಗಿದೆ. 8 ಗಂಟೆಗೆಲ್ಲ ರಿಟರ್ನ್ ಆದೆ ನಾನು, ಓಕೆನಾ? ಇನ್ನೊಂದು ನಮ್ಮ ಮನೆ ದೇವರಾದ ಶ್ರೀ ಸ್ವಾಮಿನಾಳಮ್ಮ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅಲ್ಲಿಂದ 45 ಕಿಲೋಮೀಟ್ರ್ ಇದೆ ಶ್ರೀ ಆದಿಚುಂಚನಗಿರಿಯಿಂದ ಸ್ವಾಮಿನಾಳಮ್ಮ ದೇವಸ್ಥಾನ. ಅಲ್ಲಿಂದ 45 ಕಿಲೋಮೀಟ್ರ್ ಇದೆ ಸ್ವಾಮಿನಾಳಮ್ಮ ದೇವಸ್ಥಾನ. ಇಲ್ಲಿ ಲಾಸ್ಟ್ಗೆ ದೇವ್ರಿಗೆ ಕೈ ಮುಕ್ಕೊಂಡು ಶ್ರೀ ಕಾಲಭೈರೇಶ್ವರ ಸ್ವಾಮಿ ಒಳ್ಳೇದು ಮಾಡಪ್ಪ ಅಂದ್ಕೊಂಡು ಇಲ್ಲಿಂದ ನಮ್ಮ ಮನೆ ದೇವರಾದ ಹೆಣ್ಣು ದೇವ್ರಿಗೆ ಹೊರಟೆ ಇವಾಗ.